ನಮಸ್ಕಾರ ಸ್ನೇಹಿತರೆ, ಇವತ್ತು ಅಕ್ಟೋಬರ್ 2 ಅಂದ ತಕ್ಷಣ ನಮ್ಗೆಲ್ರಿಗೂ ಜ್ಞಾಪಕ ಬರೋದೇನೆಂದ್ರೆ ಗಾಂಧೀಜಿಯವರು ಹುಟ್ಟಿದ ದಿನ, ಗಾಂಧಿ ಜಯಂತಿ ಅಂತ. ಇವತ್ತು ಒಬ್ಬ ಇನ್ವೆಸ್ಟರ್ ಆಗಿ ನಾವೆಲ್ಲರೂ ಇವತ್ತು ಗಾಂಧೀಜಿ ಅವರ ಲೈಫಿಂದ ಏನೇನು ವಿಷಯಗಳನ್ನ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನಾರ್ಮಲಿ ಏನು ಸರ್ ಇದು, ಗಾಂಧೀಜಿ ಅಂದ ತಕ್ಷಣ ತುಂಬ ಸಿಂಪಲ್ ಆಗಿ ಬದುಕಿರುವಂಥ ವ್ಯಕ್ತಿ, ಅವರ ಒಂದು ಉಡುಗೆ ತೊಡುಗೆ ನೋಡಿದರೆ ಹಣಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲನೋ ಅನ್ನೋ ರೀತಿನೇ ನಮ್ಗೆ ಅನಿಸುತ್ತೆ. ಆದರೆ ಒಬ್ಬ ಹೂಡಿಕೆದಾರನಿಗೂ ಮತ್ತು ಗಾಂಧೀಜಿಯಲ್ಲಿರುವಂಥ ಕೆಲವೊಂದು ನಂಬಿಕೆಗಳು ತುಂಬ ತುಂಬ ಕೋರಿಲೇಷನ್ನ ನಾವು ಇಲ್ಲಿ ಕಾಣಿಸ್ತಾ ಇದೆ. ಸೊ ಅಂಥ ಒಂದು ವಿಷಯನ ನಾನು ನಿಮಗೆ ಇವತ್ತು ಕೆಲವೊಂದು ಹಂಚ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ನಾವು ಗಾಂಧೀಜಿಯವರ ಲೆಸನ್ಸ್ ಅಂತಲೂ ಹೇಳ್ಬೋದು ಅಥವಾ ಗಾಂಧೀಜಿಯವರ ಪ್ರಿನ್ಸಿಪಲ್ಸ್ ಅಂತಲೂ ಹೇಳ್ಬೋದು. ಹೇಗೆ ಒಬ್ಬ ಇನ್ವೆಸ್ಟರ್ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸ್. ಗಾಂಧೀಜಿಯವರ ಬಹಳಷ್ಟು ಗುಣಗಳು ಮತ್ತು ಅವರ ಪ್ರಿನ್ಸಿಪಲ್ಗಳಲ್ಲಿ ನಾವು ಕೆಲವೊಂದನ್ನ ಮಾತ್ರ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆ ಒಂದು ಪ್ರಿನ್ಸಿಪಲ್ ಮತ್ತು ಗುಣಗಳನ್ನ ಹೇಗೆ ಒಬ್ಬ ಹೂಡಿಕೆದಾರನಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಗಾಂಧೀಜಿಯವರ ಅಂದ ತಕ್ಷಣ ನಮಗೆ ಬರೋದೇನು ಗೊತ್ತಾ? ದ ಪರ್ಸನ್ ವಿತ್ ಲಾಟ್ ಅಂಡ್ ಲಾಟ್ ಆಫ್ ಸೆಲ್ಫ್ ಡಿಸಿಪ್ಲಿನ್. ಒಬ್ಬ ಇನ್ವೆಸ್ಟರ್ ಜೀವನದಲ್ಲೂ ಸಹ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಬೇಕು ಮತ್ತು ಒಬ್ಬ ವೆಲ್ದಿ ಇನ್ವೆಸ್ಟರ್ ಆಗಬೇಕು ಅಂತಂದರೆ ಹೇಗೆ ಗಾಂಧೀಜಿ ಅವರಿಗೆ ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕನ್ನೋ ಒಂದು ಇಚ್ಛೆನೆ ಇಟ್ಕೊಂಡು, ಒಂದು ಚಲನೆ ಇಟ್ಕೊಂಡು ಹೇಗೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಇತ್ತು, ಹಾಗೆ ಒಬ್ಬ ಹೂಡಿಕೆದಾರನಿಗೂ ಬಹಳಷ್ಟು ಸೆಲ್ಫ್ ಡಿಸಿಪ್ಲಿನ್ ಇರಬೇಕು. ಸೆಲ್ಫ್ ಡಿಸಿಪ್ಲಿನ್ ಅಂದ್ರೆ ಯಾವ ಥರ ಇರಬೇಕು? ಬಹಳಷ್ಟು ಕಡೆ ನಾವು ಹೇಳ್ತಾ ಇರ್ತೀವಿ ಏನಂತಂದರೆ, ಒಬ್ಬ ಇನ್ವೆಸ್ಟರ್ ಆಗಿ ಫಸ್ಟು ಅವನು ಬರುವಂಥ ಆದಾಯವನ್ನು ಉಳಿಸ್ಬಿಟ್ಟು ಉಳಿದಿರೋದನ್ನ ಖರ್ಚು ಮಾಡಬೇಕು. ಇದು ಒಂದು ಸೆಲ್ಫ್ ಡಿಸಿಪ್ಲಿನ್. ಉಳಿಸಿರೋ ಆದಾಯವನ್ನು ಇನ್ವೆಸ್ಟ್ ಮಾಡೋದು, ಇದು ಎರಡನೇದು ಸೆಲ್ಫ್ ಡಿಸಿಪ್ಲಿನ್. ಇನ್ವೆಸ್ಟ್ ಮಾಡೋದನ್ನ ಒಂದೇ ಕಡೆ ಹಾಕೋ ಬದಲು ಅದನ್ನ ಡೈವರ್ಸಿಫೈ ಮಾಡೋದು, ಇದು ಮೂರನೇ ಡಿಸಿಪ್ಲಿನ್. ಹೀಗೆ ಗಾಂಧೀಜಿಯವರ ಬಹಳಷ್ಟು ಹೇಗೆ ಸೆಲ್ಫ್ ಡಿಸಿಪ್ಲಿನ್ ಕ್ವಾಲಿಟೀಸ್ ಇತ್ತೋ ಹಾಗೆ ಒಬ್ಬ ಇನ್ವೆಸ್ಟರ್ ಅಲ್ಲಿ ಸೇವಿಂಗ್ಸು, ಇನ್ವೆಸ್ಟ್ಮೆಂಟು ಮತ್ತು ಡೈವರ್ಸಿಫಿಕೇಶನ್ ಅಲ್ಲಿ ಡಿಸಿಪ್ಲಿನ್ಗಳನ್ನ ಫಾಲೋ ಮಾಡ್ಬೋದು. ಇದಕ್ಕೆ ನಾವು ಬಹಳಷ್ಟು ಹೊರಗಡೆ ಹೇಳೋದಕ್ಕಿಂತ ಸೆಲ್ಫ್ ಆಗಿ ನಾವು ಫಾಲೋ ಮಾಡೋದ್ರಿಂದ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗ್ಬೋದು. ಎರಡನೇದು ಇಂಪಾರ್ಟೆಂಟ್ ಏನಿದೆ ಅವರಲ್ಲಿ ಇರುವಂಥ ದೊಡ್ಡ ಕ್ವಾಲಿಟಿ ಬಂದ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ವಿಲ್ ಪವರ್. ಯಾಕೆ ಇದನ್ನು ಇಂಪಾರ್ಟೆಂಟ್ ಹೇಳ್ತೀನಿ ಅಂದರೆ, ನಾರ್ಮಲಿ ಒಬ್ಬ ಇನ್ವೆಸ್ಟರ್ ಆಗಿ ನಾವೆಲ್ಲರೂ ಏನು ಮಾಡ್ತಾ ಇರ್ತೀವಿ ಅಂದರೆ, ಇನ್ವೆಸ್ಟ್ಮೆಂಟ್ ಏನೋ ಜೋಶಲ್ಲಿ ಮಾಡ್ತೀವಿ, ಮಧ್ಯದಲ್ಲಿ ಏನೋ ಒಂದು ಮೀಡಿಯಾದಲ್ಲಿ ನ್ಯೂಸ್ ಬರುತ್ತೆ, ಇಮ್ಮಿಡಿಯೇಟ್ಲಿ ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಅಳಿಗಾಡಿಸೋಗ್ಬಿಡುತ್ತೆ. ಎರಡನೇದು, ಯಾರೋ ಒಬ್ರು ಒಂದು ಟಿಪ್ಸ್ ಕೊಡ್ತಾರೆ ಇದನ್ನ ಮಾಡಿ ಅಂತ, ಏನು ಯೋಚನೆ ಮಾಡಿದೆ ಅದನ್ನು ಮಾಡಿಬಿಡ್ತೀವಿ. ಅದು ನಾಳೆ ಆ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ನೆಗೆಟಿವ್ ಹೋದಾಗ ಆ ವ್ಯಕ್ತಿ ಬಗ್ಗೆ ನೆಗೆಟಿವ್ ಮಾತಾಡೋದು ಇರುತ್ತೆ. ಹಾಗಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಆ ಒಂದು ವಿಲ್ ಪವರ್ ಯಾವಾಗ ಬರುತ್ತಂದರೆ ನಮಗೆ ಪ್ರಾಪರ್ ನಾಲೆಜ್ ತೆಗೆದುಕೊಳ್ಳೋದ್ರಿಂದ. ಸೊ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ನ ಮೊದಲು ನಾವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆಮೇಲೆ ಅದನ್ನು ನಂಬಬೇಕು. ಹಾಗೆ ಮಾಡೋದ್ರಿಂದ ಆಟೋಮೆಟಿಕ್ಲಿ ನಮ್ಮಲ್ಲಿ ಒಂದು ವಿಲ್ ಪವರ್ ಬರುತ್ತೆ. ಹಾಗೆ ಯಾವುದೇ ಥರ ಒಂದು ಏರಿಳಿತಗಳು ನಮ್ಮ ಜೀವನದಲ್ಲಿ ಇನ್ವೆಸ್ಟ್ಮೆಂಟಿಂದ ಆಚೆ ಹೋಗೋಕ್ಕೆ ಅದು ಸಾಧ್ಯ ಆಗಲ್ಲ. ಮೂರನೇ ಕ್ವಾಲಿಟಿ ಗಾಂಧೀಜಿ ಅವ್ರದ್ದು ಬಹಳ ಇಷ್ಟಪಡುವಂಥದ್ದು, ಇಡೀ ವರ್ಲ್ಡಲ್ಲಿ ಅವರೊಬ್ಬ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಮಹಾತ್ಮ ಅನ್ಕೊಂಡಿರುವ ಕ್ವಾಲಿಟಿ ಏನು ಗೊತ್ತಾ? ಸಿಂಪ್ಲಿಸಿಟಿ. ಈ ಸಿಂಪ್ಲಿಸಿಟಿನ ಇಟ್ಕೊಂಡೇ ನಮ್ಮ ದೇಶನ ಆಳಿದ ಬ್ರಿಟಿಷರು, 200 ವರ್ಷ ಆಳಿದ ಬ್ರಿಟಿಷರ್ನ ಒಂದು ಸಿಂಪಲ್ ಫಿಲಾಸಫಿಗಳನ್ನ ಫಾಲೋ ಮಾಡುತ್ತಾ, ಅದು ಅಹಿಂಸೆ ಇರ್ಬೋದು, ಸತ್ಯಾಗ್ರಹ ಇರ್ಬೋದು, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇರ್ಬೋದು. ಇಂಥ ಒಂದು ಸಿಂಪಲ್ ರೂಲ್ಸ್ಗಳನ್ನ ಅಪ್ಲೈ ಮಾಡಿ 200 ವರ್ಷ ಆಳಿರುವಂಥ ಬ್ರಿಟಿಷರ್ನ ಯಾವುದೇ ಥರ ಒಂದು ವೈಲೆನ್ಸ್ ಇರಲಾರ್ದೆ ದೇಶನ ಬಿಟ್ಟು ಓಡಿಸಿದ್ರು. ಹಾಗೆಯೇ ನಮ್ಮ ಲೈಫಲ್ಲೂ ಸಹ ನಾವು ವೆಲ್ತ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಬಹಳಷ್ಟು ಕಾಂಪ್ಲೆಕ್ಸಿಟಿನ ಕ್ರಿಯೇಟ್ ಮಾಡೋದು ನೆಸೆಸಿಟಿ ಇಲ್ಲ. ಹೇಗೆ ಗಾಂಧೀಜಿಯವರ ಸಿಂಪ್ಲಿಸಿಟಿ ಇದೆಯೋ ಹಾಗೆ ನಮ್ಮ ಇನ್ವೆಸ್ಟ್ಮೆಂಟ್ಗಳು ಸಿಂಪಲ್ ಆಗಿದ್ದರೆ ಒಳ್ಳೆಯದು. ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಜನ ಇನ್ವೆಸ್ಟರ್ಸು ಯಾವ್ಯಾವ ಪ್ರಾಡಕ್ಟ್ಗಳು, ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಂತ, ಆಮೇಲೆ ಟ್ರೇಡಿಂಗಲ್ಲಿ ಸ್ಟ್ರಾಟಜಿಗಳಂತ, ಆಪ್ಷನ್ಸ್ ಅಂತ ಏನೆಲ್ಲ ನಾವು ಮಾಡ್ತೀವಿ. ಬಟ್ ಎಂಡ್ ಆಫ್ ದ ಡೇ ವೆಲ್ತ್ನ ಕ್ರಿಯೇಟ್ ಮಾಡಿರುವಂಥ ಅಥವಾ ವೆಲ್ದಿ ಪೀಪಲ್ ಲೈಫನ್ನು ನೋಡಿದಾಗ ಸಿಂಪಲ್ ಮೆಥಡ್ಗಳಿಂದ ಅವರು ವೆಲ್ತ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಮ್ಮ ಇನ್ವೆಸ್ಟ್ಮೆಂಟಲ್ಲಿ SIP ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಸಿಂಪಲ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತೂ ಕರಿಬೋದು ನಾವು ಅದನ್ನು. ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ನ ಸಿಂಪಲ್ ಈ ಒಂದು SIP ಇಂದನೇ
ಕಳೆದ 15 ವರ್ಷದಿಂದ ನಮ್ಮಲ್ಲಿ ಬಹಳಷ್ಟು ಜನ ಇನ್ವೆಸ್ಟರ್ಸು ಸಿಂಪಲ್ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಕ್ರೋರ್ಪತಿಗಳಾಗೋದು ನೋಡ್ತಾ ಇದ್ದೀವಿ. ಹಾಗಾಗಿ ಗಾಂಧೀಜಿಯವರ ಸಿಂಪ್ಲಿಸಿಟಿ ಇನ್ವೆಸ್ಟ್ಮೆಂಟಲ್ಲಿರುವ SIP ಇನ್ವೆಸ್ಟ್ಮೆಂಟು ವೆರಿ ಮಚ್ ಕೋರಿಲೇಷನ್ ಅಂತ ನಾನು ಹೇಳಕ್ ಹೋಗ್ತಾ ಇದ್ದೀನಿ. 4ನೇ ಕ್ವಾಲಿಟಿ ಏನಪ್ಪ ಗಾಂಧೀಜಿಯವ್ರದ್ದು ಅಂತಂದ್ರೆ ಈಟಿಂಗ್ ರೈಟ್ ಕ್ವಾಂಟಿಟಿ. ಗಾಂಧೀಜಿಯವರು ಯಾವಾಗಲೂ ಹೇಳ್ತಾರೆ ತುಂಬ ಸಿಂಪಲ್ ಫುಡ್ನ ಕನ್ಸ್ಯೂಮ್ ಮಾಡ್ತಾ ಇದ್ರು, ತುಂಬ ರೈಟ್ ಕ್ವಾಂಟಿಟಿನ ಅವರು ಆಹಾರನ ಸೇವಿಸ್ತಾ ಇದ್ರು. ಇದರಿಂದ ಅರ್ಥ ಏನಂತಂದ್ರೆ ಒಬ್ಬ ವ್ಯಕ್ತಿಗೆ ಅಷ್ಟೊಂದು ಒಂದು ಏಜಲ್ಲೂ ಸಹ ಎಷ್ಟೊಂದು ಸಲ ಹೇಳ್ತೀವಿ ನಾವು, ಸತ್ಯಾಗ್ರಹ ಟೈಮಲ್ಲಿ, ಉಪ್ಪು ಸತ್ಯಾಗ್ರಹ ಟೈಮಲ್ಲಿ ಅವ್ರು ನಡೀತಾ ಇರುವಂತ ಸ್ಪೀಡ್ ಹೇಗಿತ್ತು ಅಂದ್ರೆ ಹಿಂದ್ಗಡೆ ಇರೋರೆಲ್ಲ ಅವ್ರ ಜೊತೆ ಓಡ್ತಾ ಇದ್ರು, ಇವ್ರು ನಡೆಯೋ ಸ್ಪೀಡ್ಗೆ ಅವರೆಲ್ಲ ಓಡ್ತಾ ಇದ್ರು. ಒಬ್ಬ ವ್ಯಕ್ತಿ ಹತ್ರ ಅಷ್ಟೊಂದು ವಯಸ್ಸಲ್ಲೂ ಅಷ್ಟೊಂದು ಶಕ್ತಿ ಬಂದಿರೋದು ಹೇಗಂದ್ರೆ ಅವರು ತೆಗೆದುಕೊಳ್ಳುವಂತ ಆಹಾರದಲ್ಲೂ ಅಷ್ಟೊಂದು ಸಿಂಪ್ಲಿಸಿಟಿ ಇತ್ತು, ರೈಟ್ ಮೆಥಡ್ ಇತ್ತು. ಹಾಗೆ ನಮ್ಮ ಇನ್ವೆಸ್ಟ್ಮೆಂಟಲ್ಲೂ ಸಹ ವಿ ಶುಡ್ ಫಾಲೋ ದಿಸ್ ಈಟಿಂಗ್ ರೈಟ್ ಕ್ವಾಂಟಿಟಿ. ಅಂದ್ರೇನು? ಇನ್ವೆಸ್ಟ್ಮೆಂಟ್ ಇನ್ ರೈಟ್ ಅಮೌಂಟ್ ಆಫ್ ಮನಿ. ಏನ್ ಮಾಡ್ತಾರೆ, ಓವರ್ ಗ್ರೀಡ್ ಒಂದಿಂದ ಬಹಳಷ್ಟು ಹಣನ ಬಾರೋ ಮಾಡಿ ಲಿವರೇಜ್ನ ಮಾಡಿ ಇನ್ವೆಸ್ಟ್ ಮಾಡಕ್ ಹೋಗ್ತಾರೆ. ಅಂಥವ್ರಿಗೆ ಲಾಸ್ ಆದಾಗ ಆ ಲಾಸ್ನ ತಡ್ಕೊಳ್ಳುವಂತ ಶಕ್ತಿ ಬರಲ್ಲ. ಒಬ್ಬ ಇನ್ವೆಸ್ಟರ್ ಆಗಿ ನಾವು ಏನ್ ಮಾಡಬೇಕು, ನಮಗೆ ಬಂದಿರುವಂತ ಆದಾಯದಲ್ಲೇನೆ ಒಂದಿಷ್ಟು ಹಣನ ರೆಗ್ಯುಲರ್ ಆಗಿ ನಾವು ತೆಗೆದು ಇಡ್ತಾ ಹೋದ್ರೆ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್, ಹೇಗೆ ಹನಿ ಗೂಡಿದರೆ ನಾವು ಹಳ್ಳ ಅಂತ ಹೇಳ್ತೀವಿ, ಹೇಗೆ ಒಂದು ಡ್ರಾಪ್ ಬೈ ಡ್ರಾಪ್ ಕ್ಯಾನ್ ಕ್ರಿಯೇಟ್ ಅನ್ ಓಷನ್ ಅಂತ ಹೇಳ್ತೀವಿ, ಹಾಗೇನೆ ಸಿಂಪಲ್ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ, ಸಿಂಪಲ್ ಇನ್ವೆಸ್ಟ್ಮೆಂಟ್ಗಳನ್ನ ಫಾಲೋ ಮಾಡ್ತಾ, ರೈಟ್ ಅಮೌಂಟ್ ಆಫ್ ಮನಿನ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿ ಕ್ಯಾನ್ ಕ್ರಿಯೇಟ್ ಬಿಗ್ ಅನ್ ಅಮೌಂಟ್ ಆಫ್ ವೆಲ್ತ್. ಹಾಗೇನೆ ಈ ಒಂದು ರೂಲ್ನು ನಾವು ಇನ್ವೆಸ್ಟರ್ಗೆ ನಾವು ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ನಮ್ಮ ಗಾಂಧೀಜಿಯವರಲ್ಲಿ ನೋಡೋದೇನಪ್ಪಾ ಅಂತಂದ್ರೆ ಅವರು ಜೀವನದಲ್ಲಿ ಎಷ್ಟೊಂದು ಹೊಸ ಹೋರಾಟಗಳನ್ನ ಶುರು ಮಾಡಿದ್ರು. ಆ ಎಲ್ಲಾ ಹೋರಾಟಗಳನ್ನ ಬ್ರಿಟಿಷರು ಅದನ್ನ ಬಗ್ಗು ಬಡಿಯಕ್ಕೆ ಟ್ರೈ ಮಾಡ್ತಾ ಇದ್ರು. ಆದ್ರೂ ಸಹ ಗಾಂಧೀಜಿಯಲ್ಲಿ ಕಾಣಿಸ್ತಾ ಇದ್ದುದೇನಂದ್ರೆ ಅವ್ರು ಎಷ್ಟೇ ಅವ್ರನ್ನ ಕೆಳಗಡೆ ತುಳಿಯಕ್ಕೆ ಪ್ರಯತ್ನ ಪಟ್ಟರು ಅವ್ರು ಹಾಗೆ ಬೆಳೀತಾ ಹೋದ್ರು. ಕೊನೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ರು. ಅವ್ರನ್ನ ಜೈಲಲ್ಲಿ ಹಾಕ್ಬಿಟ್ಟು ಹೆದರ್ಸುವಂತ ರೀತಿಯಲ್ಲಿ ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡಿದ್ರು. ಎಲ್ಲದ್ರ ಮಧ್ಯನೂ ಅವರು ಎಡೆಬಿಡದೆ ಅವರು ಹೋರಾಟ ಮಾಡ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ರು. ಹಾಗೆ ಸ್ವಾತಂತ್ರ್ಯದಲ್ಲಿ ಪಾಲ್ಗೊಳ್ಳೋಕೆ ಎಲ್ಲರನ್ನು ಹುರಿದುಂಬಿಸ್ತಾ ಬಂದ್ರು. ಈ ಒಂದು ಕ್ವಾಲಿಟಿ ನಾವೇನಂತ ಕರಿತೀವಿ ಅಂದ್ರೆ ಲರ್ನ್ ಟು ಗೆಟ್ ಅಪ್ ಆಫ್ಟರ್ ಫಾಲ್ ಅಂತ. ಈ ಒಂದು ಕ್ವಾಲಿಟಿನ ಒಬ್ಬ ಹೂಡಿಕೆದಾರನಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು. ಹೇಗೆ ನೋಡಿ, ನಾವು ಎಷ್ಟೊಂದು ಇನ್ವೆಸ್ಟ್ಮೆಂಟ್ಗಳು ಮಾಡಿರ್ತೀವಿ. ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳು ನಮಗೆ ಒಳ್ಳೆ ಅನ್ಕೊಳ್ಳೋ ರೀತಿಯಲ್ಲಿ ಲಾಭ ತಂದ್ಕೊಡಲ್ಲ. ಇನ್ನೂ ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳು ಯಾವುದೋ ಒಂದು ರೀತಿಯಿಂದ ಮೋಸ ಹೋಗ್ಬಿಟ್ಟಿರ್ತೀವಿ. ಇನ್ನೂ ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳು ನಾವು ಏನೋ ಅನ್ಕೊಳ್ಳೋ ರೀತಿಯಲ್ಲಿ ರಿಟರ್ನ್ ತಂದು ಕೊಡದೇ ಇರ್ಬೋದು. ಈ ಎಲ್ಲಾದ್ರ ಮಧ್ಯನೂ ನಾವು ಕಲಿಬೇಕಾಗಿರೋದು ಒಂದೇ, ಈ ಎಲ್ಲಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳನ್ನ ಒಂದು ಲರ್ನಿಂಗ್ ಆಗಿ ತೆಗೆದುಕೊಂಡು, ಹೇಗೆ ಗಾಂಧೀಜಿಯವರು ಎಲ್ಲಾ ಒಂದು ಪ್ರೆಷರ್ನ ಹೊಡೆತಗಳನ್ನ ತೆಗೆದುಕೊಂಡು ಅವ್ರು ಹೇಗೆ ಸ್ಟ್ರಾಂಗ್ ಆಗ್ತಾ ಹೋದ್ರು, ಹಾಗೆ ನಮ್ಮ ಜೀವನದಲ್ಲಿ ಒಬ್ಬ ಇನ್ವೆಸ್ಟರ್ ಆಗಿ ಈ ಎಲ್ಲಾ ಎಕ್ಸ್ಪೀರಿಯನ್ಸ್ನ ತೆಗೆದುಕೊಂಡು ಬೆಳೆಯುವಂಥದ್ದು ನೆಸೆಸಿಟಿ ಇದೆ. ಇವನ್ ನನ್ನ ಜೀವನದಲ್ಲಿ ತೆಗೆದುಕೊಳ್ಳೋದ್ರ ಸ್ನೇಹಿತರೆ, ಲಾಸ್ಟ್ 15 ವರ್ಷದಲ್ಲಿ ನಾನು ತೆಗೆದುಕೊಂಡಿರುವಂತಹ ಪರ್ಸನಲ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಎಷ್ಟೊಂದು ಲಾಸ್ಗಳು ನಾನು ಅನುಭವಿಸಿದ್ದೀನಿ. ಆ ಎಲ್ಲಾ ಲಾಸ್ಗಳು ನಾನು ಕಲಿಸ್ಕೊಟ್ಟಿರೋದು ಒಂದೇ ಏನಪ್ಪಾ ಅಂದ್ರೆ, ಆಫ್ಟರ್ ಆಲ್ ದ ಫಾಲ್ ವಿ ಶುಡ್ ನೋ ಹೌ ಟು ಗೆಟ್ ಅಪ್ ಬ್ಯಾಕ್ ಅಂಡ್ ಗ್ರೋ ಬಿಗ್. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ವಿ ಶುಡ್ ಲರ್ನ್ ಫ್ರಮ್ ದಿ ಗಾಂಧೀಜಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಗಾಂಧೀಜಿ ಅವ್ರು ಹೇಳ್ತಾ ಇದ್ದದ್ದು ಏನಪ್ಪಾ ಅಂದ್ರೆ, ನಾವು ಮೈಂಡ್ ಅಲ್ಲಿ ಏನನ್ನ ಅನ್ಕೊಳ್ತೀವಿ ಅದನ್ನ ಜೀವನದಲ್ಲಿ ಸಾಧಿಸ್ತೀವಿ ಅಂತ ಹೇಳಿ. ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್ ಅಂತ. ನೋಡಿ, ಅವರು ಗಾಂಧೀಜಿ ಅವರು ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ರು, ಈ ದೇಶದಿಂದ ಬ್ರಿಟಿಷರು ತೊಲಗುವವರೆಗೂ ನಾನು ವಿಶ್ರಮಿಸಲ್ಲ ಅನ್ನೋದು ಒಂದು ದೃಢವಾದ ನಂಬಿಕೆ ಇತ್ತು, ಆ ಜುನೂನ್ ಇತ್ತು ಅವ್ರ ಹತ್ರ. ಅಂತ ಒಂದು ನಂಬಿಕೆನ ಕೊನೆವರೆಗೂ ಬಿಟ್ಕೊಡ್ಲಿಲ್ಲ. ಎಲ್ಲರೂ ಹೇಳ್ತಾ ಇದ್ರು ಅಹಿಂಸೆಯಿಂದ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು, ಸತ್ಯಾಗ್ರಹದಿಂದ ಯಾವುದೇ ತರ ಬೆನಿಫಿಟ್ ಇಲ್ಲ ಅಂತ ಹೇಳಿದ್ರು. ಆದ್ರೂ ಸಹ ಅವ್ರು ಯೋಚನೆ ಮಾಡ್ತಾ ಇದ್ದದ್ದು ಒಂದೇ, ಆಲ್ವೇಸ್ ವಿಜುವಲೈಸ್ ಮಾಡ್ತಾ ಇದ್ದದ್ದು ಒಂದೇ, ದೇಶದಿಂದ ಬ್ರಿಟಿಷರು ಬಿಟ್ಟು ಹೋಗ್ತಾ ಇದ್ದಾರೆ, ನಮ್ಮ ದೇಶದ ಕಂಪ್ಲೀಟ್ ಕಂಟ್ರೋಲು ಭಾರತೀಯರೇ ನಡ್ಸ್ಕೊಂತಾರೆ ಅನ್ನೋ ಒಂದು ದೃಢವಾದ ನಂಬಿಕೆ ಕೊನೆವರೆಗೂ ಅವರು ಅದನ್ನ ಒಂದು ರೈಟ್ ವೇನಲ್ಲಿ ತೆಗಿತಾ ಹೋದ್ರು. ಹಾಗೆ ಒಬ್ಬ ಇನ್ವೆಸ್ಟರ್ ಆಗಿ ನಾವೆಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಮ್ದೇ ಆದಂತ ಒಂದು ಜರ್ನಿ ಇದೆ. ನೋಡಿ, ಬಹಳಷ್ಟು ಜನ ಇನ್ವೆಸ್ಟರ್ ಶುರು ಮಾಡ್ಬೇಕಾದ್ರೆ ಅವ್ರದೇ ಆದಂತ ಒಂದು ಕನಸಿನ ಮನೆ ತೆಗೆದುಕೊಳ್ಬೇಕು, ಕನಸಿನಾದ ರೀತಿಯಲ್ಲಿ ವೆಕೇಶನ್ಗೆ ಹೋಗ್ಬೇಕು, ಅವ್ರು ಅನ್ಕೊಳ್ಳೋ ರೀತಿಯಲ್ಲಿ ರಿಟೈರ್ಮೆಂಟ್ ಆಗ್ಬೇಕು ಅಂತ ಇರ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಮಾಡ್ತಾನೆ ಬೇಗ ನಮ್ಮ ಲೈಫಲ್ಲಿ ಡಿವಿಯೇಷನ್ ತಗೊಂಡ್ಬಿಡ್ತೀವಿ. ಆಗ ನಾವು ಅನ್ಕೊಂಡಿರುವಂತ ನಿರ್ಧಾರಗಳ ಬಗ್ಗೆ ನಮಗೆ ನಂಬಿಕೆ ಇರಲ್ಲ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಾನೊಬ್ಬ ಕರೋಡ್ಪತಿ ಆಗ್ಬೇಕು ಅಥವಾ ನಾನೊಬ್ಬ ವೆಲ್ದಿ ಮ್ಯಾನ್ ಆಗ್ಬೇಕು ಅನ್ನೋದು ನೀವು ಯೋಚನೆ ಮಾಡಿದ್ರೆ
ಖಂಡಿತ ನಿಮ್ಮ ಜೀವನದಲ್ಲಿ ಅದನ್ನು ಸಾಧನೆ ಮಾಡೋಕ್ಕಾಗತ್ತೆ. ಆ ಒಂದು ಗಾಂಧೀಜಿಯವರ ನಂಬಿಕೆ ಏನಿದೆ, ವಾಟ್ ಎವರ್ ಯು ಥಿಂಕ್ ಇಟ್ ಯು ವಿಲ್ ಬಿಕಮ್ ಅನ್ನೋ ಕಾನ್ಸೆಪ್ಟು ಒಬ್ಬ ಇನ್ವೆಸ್ಟರ್ಗೂ ಅಪ್ಲೈ ಆಗುತ್ತೆ. ಆ ಒಂದು ಕನ್ವಿಕ್ಷನ್ ಆದಾಗ ಮಾತ್ರ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಕ್ಕೆ ಸಾಧ್ಯ ಇದೆ. ಕೊನೆಯದಾಗಿ ಒಂದು ಮಂತ್ರ ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಏನಂತಂದ್ರೆ, ಗಾಂಧೀಜಿ ಅವರಂದ ತಕ್ಷಣ ನಾರ್ಮಲಿ ಇದು ನಮ್ಗೆ ಜ್ಞಾಪಕ ಬರುತ್ತೆ. ಏನು ಹೇಳಿ, ಈ 3 ಮಂಗಗಳ ಬಗ್ಗೆ, ರೈಟ್? ಇದನ್ನ ಹೇಗೆ ಸ್ಟಾಕ್ ಮಾರ್ಕೆಟ್ ಅಪ್ಲೈ ಮಾಡ್ತೀರಾ? ಸೊ ಗಾಂಧೀಜಿ ಹೇಳಿದ್ದೇನೆಂದ್ರೆ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ಮಾತಾಡಬೇಡಿ, ಕೆಟ್ಟದ್ದನ್ನ ನೋಡಬೇಡಿ ಅಂತ. ಕರೆಕ್ಟ್ ಅಲ್ವಾ? ಒಬ್ಬ ಇನ್ವೆಸ್ಟರ್ ಜೀವನದಲ್ಲೂ ಈ 3 ಮಂಗಗಳಿಂದ ಏನು ಕಲಿಬಹುದು ಅಂತಂದ್ರೆ, ನನ್ನ ಒಂದು ಸ್ಟಾಕ್ ಮಾರ್ಕೆಟ್ ಅಥವಾ ಇಕ್ವಿಟಿ ಮಾರ್ಕೆಟ್ ಒಬ್ಬ ಹೂಡಿಕೆದಾರನಿಗೆ ಹೋಲಿಸೋದಾದ್ರೆ, ಮೊದಲನೇದಾಗಿ ಏನದು, ಕೆಟ್ಟದ್ದನ್ನು ಕೇಳಬಾರ್ದು ಅಂತಂದ್ರೆ ಏನರ್ಥ ನೋಡಿ. ನಾರ್ಮಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಮೀಡಿಯಾಗಳಲ್ಲಿ ಬಹಳಷ್ಟು ಹೈಪ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಇವತ್ತು ಇನ್ನೊಂದು ಮೀಡಿಯಾ ಬಂದಿದೆ, ಸೋಷಿಯಲ್ ಮೀಡಿಯಾ. ಈ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇ ನೆಗೆಟಿವ್ ವಿಚಾರಗಳು ಮಾತಾಡ್ತಾ ಇರ್ತಾರಲ್ಲ, ಆ ವಿಚಾರಗಳನ್ನ ಕಡಿಮೆ ಕೇಳಿಸ್ಕೊಳ್ಳಿ ಅಥವಾ ಕೇಳಿಸ್ಕೋಬೇಡಿ ಅನ್ನೋದು. ಯಾಕಂದ್ರೆ ಪ್ರತಿನಿತ್ಯ ನೀವು ಈ ತರ ನೆಗೆಟಿವ್ ಇನ್ಫಾರ್ಮೇಶನ್ ಅಬೌಟ್ ಮಾರ್ಕೆಟ್ ಕೇಳ್ತಾ ಹೋದ್ರೆ, ನೀವು ಒಬ್ಬ ಲಾಂಗ್ ಟರ್ಮ್ ಆಗಿ ಇನ್ವೆಸ್ಟರ್ ಆಗಿ ಉಳ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ದಿನನಿತ್ಯ ಮತ್ತು ರೆಗ್ಯುಲರ್ ಆಗಿ ಮೀಡಿಯಾಗಳಲ್ಲಿ ಬರುವಂತ ಹೈಪ್ ಬಗ್ಗೆ ಯಾವುದೇ ತರ ಇನ್ಫಾರ್ಮೇಶನ್ ಕೇಳಕ್ ಹೋಗ್ಬೇಡಿ. ರೈಟ್ ವೇನಲ್ಲಿ ಇನ್ಫಾರ್ಮೇಶನ್ ತೆಗೆದುಕೊಳ್ಳೋದು ಒಬ್ಬ ಅಡ್ವೈಸರ್ ಇಂದ ತೆಗೆದುಕೊಳ್ಳಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಸರ್, ಕೆಟ್ಟದ್ದನ್ನು ನೋಡಬೇಡಿ ಅಂತ ಹೇಳ್ತಾ ಇದ್ದಾರೆ ಗಾಂಧೀಜಿಯವರು. ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ, ಅಥವಾ ಹೂಡಿಕೆದಾರ ಏನಂದ್ರೆ, ದಿನನಿತ್ಯ ಎದ್ದ ತಕ್ಷಣ ಸ್ಟಾಕ್ ಮಾರ್ಕೆಟ್ ನೋಡಕ್ ಹೋಗ್ಬೇಡಿ. ಸೆನ್ಸೆಕ್ಸ್ ಎಲ್ಲಿದೆ, ನಿಫ್ಟಿ ಎಲ್ಲಿದೆ ಅನ್ನೋದನ್ನು ನೋಡ್ತಾ ಹೋದ್ರೆ ನೀವು ಅನ್ಕೊಂಡಿರುವಂತ ಗುರಿ ತಲುಪಕ್ಕಾಗಲ್ಲ. ನೀವು ಗಾಡಿನ ನಡೆಸಬೇಕಾದ್ರೆ, ನೀವು 2-4 ವೀಲರ್ ಅಲ್ಲಿ ಹೋಗ್ತಾ ಇದ್ದೀರಾ ಲಾಂಗ್ ಡಿಸ್ಟೆನ್ಸ್ಗೆ, ನೀವು ಬರೀ ಸ್ಪೀಡೋಮೀಟರ್ನ ನೋಡ್ತಾ ಹೋದ್ರೆ ನೀವು ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಲ್ಲ. ನೀವು ನೋಡ್ಬೇಕಾಗಿರೋದು ವಿಂಡ್ ಶೀಲ್ಡ್ ಇಂದ ಆಚೆ ನೋಡಿದಾಗ ನಿಮ್ಮ ಡೆಸ್ಟಿನಿ ಅಚೀವ್ ಮಾಡುವಂತ ಒಂದು ಗುರಿ ನಿಮ್ಗೆ ತಲುಪ್ತಾ ಹೋಗುತ್ತೆ. ಹಾಗೆ ದಿನನಿತ್ಯ ಸೆನ್ಸೆಕ್ಸ್ ಮತ್ತು ನಿಫ್ಟಿ ನೋಡೋದನ್ನ ನಿಲ್ಲಿಸ್ಬೇಕು. 3ನೇದೇನು, ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಕೆಟ್ಟದ್ದನ್ನು ಮಾತಾಡಬಾರ್ದು ಅನ್ನೋದು ಗಾಂಧೀಜಿ ಅವರು ಹೂಡಿಕೆದಾರಿಗೆ ಯಾವ ತರ ನಾವು ತೆಗೆದುಕೊಳ್ಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ಬಹಳ ಜನ ಕೇಳ್ತಿರ್ತಾರೆ, ಸರ್ ಯಾವ ಶೇರ್ಸ್ ಬೈ ಮಾಡಬೇಕು, ಸರ್ ಯಾವ ಫಂಡ್ ಒಳ್ಳೆಯದು, ಸರ್ ಯಾವ ಫಂಡ್ ರಿಟರ್ನ್ ಚೆನ್ನಾಗಿ ಕೊಡುತ್ತೆ. ಒಂದ್ ಮಾತು ಹೇಳ್ತೀನಿ ಸ್ನೇಹಿತರೆ, ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ನಾವು ತೆಗೆದು ನೋಡಿದಾಗ ಕನ್ಸಿಸ್ಟೆಂಟ್ ಆಗಿ ಕಳೆದ 10 ವರ್ಷದಲ್ಲಿ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು ಅಥವಾ ಒಂದು ಫಂಡ್ ಆಗಿರ್ಬೋದು ನಂಬರ್ 1 ಪೊಸಿಷನ್ ಕಾಯ್ದೊಳಕ್ಕಾಗಿಲ್ಲ. ಇವತ್ತು ನಂಬರ್ 10 ಅಲ್ಲಿರುವಂತ ಫಂಡು ನೆಕ್ಸ್ಟ್ 2 ಇಯರ್ಸ್ ಎಲ್ಲ ನಂಬರ್ 1 ಬರುವಂತ ಚಾನ್ಸಸ್ ಇದೆ. ಇವತ್ತು ನಂಬರ್ 1 ಪೊಸಿಷನ್ ಇರುವಂತಹ ಫಂಡು ನೆಕ್ಸ್ಟ್ 3 ಇಯರ್ಸ್ಗೆ ನಂಬರ್ 18 ರ್ಯಾಂಕಿಂಗ್ ಹೋಗಿರುವಂತ ಚಾನ್ಸಸ್ ಇದೆ. ಹಾಗಾಗಿ ಒಂದು ರೈಟ್ ಫಂಡ್ ಅಥವಾ ಆಲ್ವೇಸ್ ವಿನ್ನಿಂಗ್ ಫಂಡ್ಸ್ ಹುಡುಕೊಳ್ಳೋದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಫೈನಾನ್ಷಿಯಲ್ ಗೋಲ್ಸ್ ಏನಿದೆ ಆ ಫೈನಾನ್ಷಿಯಲ್ ಗೋಲ್ಗಳಿಗೆ ಸೂಟ್ ಆಗುವಂತ ಇನ್ವೆಸ್ಟ್ಮೆಂಟ್ ಯಾವುದಂತ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಇಂದ ತೆಗೆದುಕೊಂಡು ಇನ್ವೆಸ್ಟ್ ಮಾಡಿ. ಆಗ ಮಾಡಿದಾಗ ಈ 3 ಮಂಗಗಳಿಂದ ಏನು ಗಾಂಧೀಜಿಯವರು ಲೆಸನ್ಸ್ ಹೇಳಿದ್ರು, ನಮ್ಮ ಹೂಡಿಕೆದಾರನಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು. ಒಟ್ಟಿನಲ್ಲಿ ಹೇಳೋದಾದ್ರೆ, ಇವತ್ತು ಗಾಂಧಿ ಜಯಂತಿ ಇರೋದ್ರಿಂದ ಈ ಎಲ್ಲಾ ಒಂದು ಮಂತ್ರಗಳನ್ನ ನಮ್ಮ ಹೂಡಿಕೆದಾರನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಕಲಿಬೇಕಾಗಿರುವಂಥ 2 ಇಂಪಾರ್ಟೆಂಟ್ ಕ್ವಾಲಿಟಿ ನಾನು ಕೊನೆಗೆ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಗಾಂಧೀಜಿಯವ್ರದ್ದು ಒಂದು ದೊಡ್ಡ ಶಾಸ್ತ್ರ ಏನಪ್ಪಾ ಅಂದ್ರೆ ಪೇಷನ್ಸ್, ಸಹನೆ. 2ನೇದು ಪ್ಲಾನಿಂಗ್. ನೋಡಿ, ಒಬ್ಬ ಸಿಂಪಲ್ ಆಗಿರುವಂತ ವ್ಯಕ್ತಿ ಒಬ್ಬನಿಂದ ಶುರುವಾಗಿ ಕೊನೆಗೊಂದು ದೇಶದ ಮೂವ್ಮೆಂಟ್ ಆಗಿ ಅವನು ಕನ್ವರ್ಟ್ ಮಾಡಿದ್ದಾರೆ. ಅಂತ ವ್ಯಕ್ತಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಕೊನೆಗೆ ನಮ್ಮ ದೇಶದ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಇವತ್ತು ಗಾಂಧೀಜಿ ಮಾಡಿರುವಂತ ಕೆಲಸ ನಾವು ಯಾರು ಮಾಡಬೇಕಾಗಿಲ್ಲ. ವಿ ಆರ್ ಆಲ್ ವೆರಿ ಲಕ್ಕಿ. ಯಾಕಂದ್ರೆ ಗಾಂಧೀಜಿ ನಮ್ಗೆ ಆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಮಾಡ್ಬೇಕಾಗಿರೋದು ಇನ್ನೊಂದು ಹೋರಾಟ ಏನಪ್ಪಾ ಅಂತಂದ್ರೆ, ಅದೇ ಒಂದು ಪೇಷನ್ಸ್ ಮತ್ತು ಪ್ಲಾನಿಂಗ್ ಇಂದ ಏನ್ ಮಾಡ್ಬೇಕಂದ್ರೆ, ವಿ ಆರ್ ಗೋಯಿಂಗ್ ಟು ಫೈಟ್ ಫಾರ್ ಫೈನಾನ್ಷಿಯಲ್ ಫ್ರೀಡಮ್. ಹೇಗೆ ಗಾಂಧೀಜಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರೋ, ಹಾಗೆ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಒಂದು ಸಹನೆ ಮತ್ತು ಪ್ಲಾನಿಂಗ್ ಇಂದ ನಮ್ಮ ಇಡೀ ದೇಶದ ಜನತೆಯಲ್ಲಿ ಒಂದು ಆರ್ಥಿಕ ಸ್ವಾತಂತ್ರ್ಯ ತಂದುಕೊಡುವಂಥ ಹೋರಾಟ ನಾವೆಲ್ಲರೂ ಮಾಡಬೇಕಾಗಿದೆ. ನಾವೆಲ್ಲರೂ ಒಟ್ಟಿಗೆ ಮಾಡುತ್ತಾ ಇವತ್ತಿನ ಒಂದು ಗಾಂಧಿ ಜಯಂತಿ ದಿನ ನಾವೆಲ್ಲ ಒಂದು ಪಣ ತೊಟ್ಟೋಣ. ಹಾಗಾಗಿ ಒನ್ಸ್ ಅಗೇನ್ ಎಲ್ರಿಗೂ ನಾನು ಅಂತರಾಳದಿಂದ ಗಾಂಧಿ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.